Hi dear students, welcome back to your English Academy YouTube channel. Okay dear students, in this video class, ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಏನು ಮಾಡ್ತಾ ಹೋಗೋಣಪ್ಪ ಅಂದ್ರೆ ಜಸ್ಟಿಸ್ ಅಬೌವ್ ಸೆಲ್ಫ್ ಈ ಒಂದು ಪ್ರೋಸನ್ನು ಈ ಒಂದು ಲೆಸನನ್ನು ಈ ಒಂದು ಸೂಪರ್ಬ್ ಆಗಿರ್ತಕ್ಕಂಥ ಸ್ಟೋರಿಯನ್ನು ನಾವೇನು ಮಾಡ್ತಾ ಹೋಗೋಣಪ್ಪ ಅಂದ್ರೆ ಅರ್ಥ ಮಾಡ್ಕೋತಾ ಹೋಗೋಣ ಅಥವಾ ಈ ಒಂದು ಸ್ಟೋರಿಯ ಥೀಮನ್ನು ಮೆಸೇಜನ್ನು ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಹೋಗೋಣ. ಓಕೆ, ಟೈಟಲ್ ಏನದಪ್ಪ ಅಂದರೆ ಜಸ್ಟಿಸ್ ಅಬೌವ್ ಸೆಲ್ಫ್. ಜಸ್ಟಿಸ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ನ್ಯಾಯಕ್ಕಿಂತ ಇಲ್ಲಿ ಸೆಲ್ಫ್ ಅಂದರೆ ಏನ್ರಿ ಸ್ವಾರ್ಥ, ನಮಗಿಂತ ನ್ಯಾಯ ದೊಡ್ಡದು ಅನ್ನೋದನ್ನು ನಾವಿಲ್ಲಿ ಕಲಿತೀವಿ. ಇದು ಬರೆದದ್ದು ಯಾರ್ದಪ್ಪ ಅಂದ್ರೆ ವಿಚ್ ಈಸ್ ರಿಟನ್ ಬೈ ಮುನ್ಷಿ ಪ್ರೇಮ್ಚಂದ್ ಅವರು ಬರೆದಿದ್ದಾರೆ. ಈ ಒಂದು ಸ್ಟೋರಿಯನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೀವು ಕೂಡ ಟೆಕ್ಸ್ಟ್ ಬುಕ್ಕನ್ನು ನಿಮ್ಮ ಮುಂದೆ ಇಟ್ಕೊಳ್ರಿ. ಹಾಗೆ ಕೆಲವೊಂದಿಷ್ಟು ಡಿಫಿಕಲ್ಟ್ ವರ್ಡ್ಸನ್ನು ನಿಮಗೆ ಗೊತ್ತಿರೋದ ಮೀನಿಂಗ್ ವರ್ಡ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ನೀವು ಬರಿತಾ ಹೋಗ್ರಿ. ದೆನ್ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್ ಟು ಯು. ಓಕೆ, ಹಾಗೆ ಕೂಡ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಒಂದು ಯೂಟ್ಯೂಬ್ ಚಾನಲನ್ನು, ಬಿಕಾಸ್ ಇಟ್ ವಿಲ್ ಹೆಲ್ಪ್ಫುಲ್ ಟು ಯು. ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, ಓಕೆ ವಿ ವಿಲ್ ಸ್ಟಾರ್ಟ್ ದ ಸ್ಟೋರಿ. ಜಸ್ಟಿಸ್ ಅಬೌವ್ ಸೆಲ್ಫ್, ನ್ಯಾಯಕ್ಕಿಂತ ಮಿಗಿಲಾದದ್ದು, ಸ್ವಾರ್ಥಕ್ಕಿಂತ ಮಿಗಿಲಾದದ್ದು ಯಾವುದಪ್ಪ ಅಂದ್ರೆ ನ್ಯಾಯ ಅಂತ ನಾವು ಕರಿತೀವಿ. ಓಕೆ, ಪಾರ್ಟ್ 1 ಇಲ್ಲಿ ಕೆಲವೊಂದಿಷ್ಟು ಕ್ಯಾರೆಕ್ಟರ್ಸ್ ಬರ್ತವೆ. ಯಾವಪ್ಪ ಅಂದ್ರೆ ಪಾರ್ಟ್ 1ನಲ್ಲಿ ನಮ್ಮ ಸ್ಟೋರಿ ಹೇಗೆ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಈ ಜುಮ್ಮನ್ ಶೇಖು ಮತ್ತು ಅಲ್ಗು ಚೌಧರಿ ವೆರಿ ಬೆಸ್ಟ್ ಫ್ರೆಂಡ್ಸ್. ದೀಸ್ ಆರ್, ಇಬ್ಬರು ಕೂಡ ಅಗದಿ ಮಸ್ತಾಗಿರ್ತಕ್ಕಂಥ ಫ್ರೆಂಡ್ಸು, ಗೆಳೆಯರು. ಓಕೆ ನೋಡೋಣ. ಜುಮ್ಮನ್ ಶೇಖ್ ಆ್ಯಂಡ್ ಅಲ್ಗು ಚೌಧರಿ ವರ್ ಗುಡ್ ಫ್ರೆಂಡ್ಸ್, ಅತ್ಯಂತ ಒಳ್ಳೆಯ ಗೆಳೆಯರು ಇವರಿಬ್ಬರು. ಯಾರ್ಯಾರು? ಜುಮ್ಮನ್ ಶೇಖ್ ಮತ್ತು ಅಲ್ಗು ಚೌಧರಿ. ಸೊ ಸ್ಟ್ರಾಂಗ್ ವಾಸ್ ದೇರ್ ಬಾಂಡ್ ಆಫ್ ಫ್ರೆಂಡ್ಶಿಪ್ ದಟ್ ವೆನ್ ಐದರ್ ಆಫ್ ದೆಮ್ ವೆಂಟ್ ಅವೇ ಫ್ರಮ್ ದ ವಿಲೇಜ್. ಸೊ ಸ್ಟ್ರಾಂಗ್ ವಾಸ್ ದೇರ್ ಆಫ್ ಬಾಂಡ್ ಆಫ್ ಫ್ರೆಂಡ್ಶಿಪ್. ಅವರ ಫ್ರೆಂಡ್ಶಿಪ್ ಬಾಂಡ್ ಹೆಂಗಿತ್ತಪ್ಪ ಅಂದರೆ ಯಾರೂ ಕೂಡ ಅಗಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಂಥ ಒಂದು ಬೆಸ್ಟ್ ಫ್ರೆಂಡ್ಶಿಪ್ ಅವ್ರದಿತ್ತು. ವೆನ್ ಐದರ್ ಆಫ್ ದೆಮ್ ವೆಂಟ್ ಅವೇ ಫ್ರಮ್ ದ ವಿಲೇಜ್, ಯಾರಾದರೂ ಇಬ್ಬರೊಳಗೊಬ್ಬರು ಹಳ್ಳಿಯಿಂದ ಅಥವಾ ಊರಿಂದ ಹೊರಗೆ ಹೋದರೆ ಇನ್ನೊಬ್ಬ ಆ ಒಂದು ಫ್ರೆಂಡ್ಶಿಪ್ಪನ್ನು, ಆ ಒಂದು ಕೆಲಸವನ್ನು ಕಂಟಿನ್ಯೂ ಮಾಡ್ತಾಯಿದ್ರು. ದ ಅದರ್ ಲುಕ್ಡ್ ಆಫ್ಟರ್ ಹಿಸ್ ಫ್ಯಾಮಿಲಿ. ಈಗ ನೋಡ್ರಿ, ಜುಮ್ಮನ್ ಶೇಖ್ ಊರಿಗೆ ಹೋದಪ್ಪ ಅಂದರೆ ಅಲ್ಗು ಚೌಧರಿ ಅವರ ಫ್ಯಾಮಿಲಿಯನ್ನು ನೋಡ್ಕೊಳ್ತಾ ಇದ್ದ. ಅಥವಾ ಯಾವುದಾದ್ರೂ ಒಂದು ಕಷ್ಟ ಕೆಲಸ ಇದ್ದರೆ ಆ ರೀತಿಯಾಗಿರ್ತಕ್ಕಂಥ ಒಬ್ಬರು ಇರದೇ ಹೋದರೆ ಇನ್ನೊಬ್ಬರು ಆ ಫ್ಯಾಮಿಲಿಯನ್ನು, ಆ ಕೆಲಸವನ್ನು ಮಾಡ್ತಾ ಹೋಗ್ತಾಯಿದ್ರು. ಬೋತ್ ವೇರ್ ಗ್ರೇಟ್ಲಿ ರೆಸ್ಪೆಕ್ಟೆಡ್ ಇನ್ ದ ವಿಲೇಜ್. ಅವರಿಬ್ಬರಿಗೆ, ಜುಮ್ಮನ್ ಶೇಖ್ ಮತ್ತು ಅಲ್ಗು ಚೌಧರಿಗೆ ಆ ಒಂದು ಹಳ್ಳಿಯಲ್ಲಿ ಬಹಳಷ್ಟು ರೆಸ್ಪೆಕ್ಟ್ ಇತ್ತು. ಓಕೆ, ನೆಕ್ಸ್ಟ್ ದ ಅದರ್ ಲುಕ್ಡ್ ಆಫ್ಟರ್ ಹಿಸ್ ಫ್ಯಾಮಿಲಿ ಬೋತ್ ವೇರ್ ಗ್ರೇಟ್ಲಿ ರೆಸ್ಪೆಕ್ಟೆಡ್ ಇನ್ ದ ವಿಲೇಜ್. ಆ ಹಳ್ಳಿಯಲ್ಲಿ ಅವರಿಬ್ಬರಿಗೆ, ಜುಮ್ಮನ್ ಶೇಖ್ ಮತ್ತು ಅಲ್ಗು ಚೌಧರಿಗೆ ಬಹಳ ಒಂದು ಗೌರವ ಇತ್ತು. ಓಕೆ, ಇಟ್ ಈಸ್ ಅಬೌಟ್ ಫಸ್ಟ್ ಪ್ಯಾರಾಗ್ರಾಫ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಜಸ್ಟ್ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ನಾನು ನಿಮ್ಮ ಒಂದು ಏನಾದರೂ ಗೊತ್ತಾಗದೇ ಇದ್ದಾಗ ಐ ವಿಲ್ ಸೊಲ್ಯೂಷನನ್ನು ನಾನು ಕೊಡ್ತೀನಿ. ಓಕೆ, ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಮುಂದೆ ಏನಾಗುತ್ತೆ ನೋಡ್ರಿ. ಅಲ್ಗು ಚೌಧರಿ ಮತ್ತು ಜುಮ್ಮನ್ ಶೇಖ್ ಒಳ್ಳೆಯ ಫ್ರೆಂಡ್ಸ್ ಇದ್ದರು. ಅವರು ಮುಂದೆ ಏನಾಗುತ್ತೆ ಈ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ನೋಡೋಣ. ಜುಮ್ಮನ್ ಹ್ಯಾಡ್ ಆ್ಯನ್ ಓಲ್ಡ್ ಅಂಟ್ ಹೂ ಹ್ಯಾಡ್ ಸಮ್ ಪ್ರಾಪರ್ಟಿ. ಜುಮ್ಮನ್ಗೆ ಒಬ್ಬಾಕೆ ಚಿಕ್ಕಮ್ಮ ಇರ್ತಾಳೆ. ಆಕೆ ಹೆಸರಲ್ಲಿ ಕೆಲವೊಂದಿಷ್ಟು ಆಸ್ತಿ ಇರುತ್ತೆ. ಆಸ್ತಿ ಗೋಲ್ಡ್ ಇರ್ಬೋದು, ಹೊಲ ಇರ್ಬೋದು, ಗದ್ದೆ ಇರ್ಬೋದು, ಮನಿ ಇರ್ಬೋದು, ಅದು ಇರುತ್ತೆ, ಪ್ರಾಪರ್ಟಿ ಇರುತ್ತೆ. ದಿಸ್ ಪ್ರಾಪರ್ಟಿ ಆಕೆ ಏನು ಮಾಡ್ತಾಳಪ್ಪ ಅಂದ್ರೆ ದಿಸ್ ಶಿ ಟ್ರಾನ್ಸ್ಫರ್ಡ್ ಟು ಹಿಮ್ ಆನ್ ದ ಅಂಡರ್ಸ್ಟ್ಯಾಂಡಿಂಗ್ ದಟ್ ಶಿ ವುಡ್ ಸ್ಟೇ ವಿತ್ ಹಿಮ್ ಆ್ಯಂಡ್ ಹಿ ವುಡ್ ಲುಕ್ಡ್ ಆಫ್ಟರ್ ಹರ್. ಏನು ಮಾಡ್ತಾಳಪ್ಪ ಅಂದ್ರೆ ಆಕೆ ದಿಸ್ ಶಿ ಟ್ರಾನ್ಸ್ಫರ್ಡ್ ಟು ಹಿಮ್, ಆ ಒಂದು ಆಸ್ತಿಯನ್ನು ತನ್ನ ಹೆಸರಿನಿಂದ ಆ ಜುಮ್ಮನ್ ಶೇಖ್ ಹೆಸರಿಗೆ ಮಾಡ್ತಾಳೆ. ಆನ್ ದ ಅಂಡರ್ಸ್ಟ್ಯಾಂಡಿಂಗ್ ದಟ್ ಶಿ ವುಡ್ ಸ್ಟೇ ವಿತ್ ಹಿಮ್, ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ ಅವರು. ಯಾರು? ಜುಮ್ಮನ್ ಶೇಖ್ ಮತ್ತು ಅವನ ಆಂಟು. ಏನು ಅಂಡರ್ಸ್ಟ್ಯಾಂಡಿಂಗು? ನಾನು ನಿನ್ನ ಹೆಸರಿಗೆ ಮಾಡ್ತೀನಿ, ಆ ಹೆಸರಿಗೆ ಮಾಡಿದ ದಿನದಿಂದ ನೀ ಏನು ಮಾಡಬೇಕು,
ನನ್ನನ್ನು ನೋಡ್ಕೊಳ್ಬೇಕು, ನನ್ನ ಊಟ ವಸತಿ ನನಗೆ ಏನಾದರೂ ತೊಂದರೆ ಆದರೆ ನೀನು ಇರಬೇಕು ಅಂತ ಒಂದು ಬಾಂಡ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಆಕೆ ತನ್ನ ಆಸ್ತಿಯನ್ನು ಜುಮ್ಮನ್ ಶೇಖ್ಗೆ ಟ್ರಾನ್ಸ್ಫರ್ ಮಾಡ್ತಾಳೆ. ದ ಅರೇಂಜ್ಮೆಂಟ್ ವರ್ಕ್ಡ್ ವೆಲ್ ಫಾರ್ ಕಪಲ್ ಆಫ್ ಇಯರ್ಸ್. ಕಪಲ್ ಅಂದರೆ 2 ವರ್ಷ. ಈ ಒಂದು ಅರೇಂಜ್ಮೆಂಟು, ಈ ಒಂದು ಅಂಡರ್ಸ್ಟ್ಯಾಂಡಿಂಗು 2 ವರ್ಷ ಚೆನ್ನಾಗಿ ನಡೀತು. ಬಟ್ ದೇರ್ ಆಫ್ಟರ್ ದ ಸಿಚುವೇಶನ್ ಚೇಂಜಸ್. 2 ವರ್ಷದ ನಂತರ ಆ ಪರಿಸ್ಥಿತಿ ಬಿಗಡಾಯಿಸ್ತು, ಚೇಂಜ್ ಆಯಿತು. ಯಾವ ರೀತಿ ಚೇಂಜ್ ಆಯಿತು ಅನ್ನೋದನ್ನು ನೋಡೋಣ ಈಗ. ಜುಮ್ಮನ್ ಆ್ಯಂಡ್ ಹಿಸ್ ಫ್ಯಾಮಿಲಿ ವೇರ್ ಟೈರ್ಡ್ ಆಫ್ ದ ಓಲ್ಡ್ ರಿಲೇಟಿವ್. ಈ ವಯಸ್ಸಾದ ಮುದುಕಿಯ ಜೊತೆ ಅವ್ರಿಗೆ ಬದುಕಲಿಕ್ಕೆ ಬಹಳಷ್ಟು ಬೇಸರ ಆಗ್ಲಕತ್ತು. ಯಾಕಂದ್ರೆ ನೋಡ್ರಿ, ವಯಸ್ಸಾದವ್ರಿಗೆ ನಾವು ಅಷ್ಟೊಂದು ರೆಸ್ಪೆಕ್ಟ್ ಕೊಡೋದು ಕಡಿಮೆ ಅದ. ಇದೇನು ಮುದುಕಿ ಅಂತ ನಾವು ಕರಿತೀವಿ. ಆ ರೀತಿಯಾಗಿರ್ತಕ್ಕಂಥ ಅವರು ಬೇಸತ್ರು. ಜುಮ್ಮನ್ ಬಿಕೇಮ್ ಆ್ಯಸ್ ಇಂಡಿಫರೆಂಟ್ ಟು ಹರ್ ಆ್ಯಸ್ ಹಿಸ್ ವೈಫ್. ಜುಮ್ಮನು ತನ್ನ ಹೆಂಡತಿ ಮಾತು ಕೇಳಿ ಏನಾದ ಡಿಫ್ರೆಂಟಾಗಿ ಥಿಂಕ್ ಮಾಡ್ಲಿಕ್ಕತ್ತ. ಹೂ ಗ್ರಜ್ಡ್ ಈವನ್ ದ ಲಿಟಲ್ ಫುಡ್ ದ್ಯಾಟ್ ದ ಓಲ್ಡ್ ಲೇಡಿ ನೀಡೆಡ್ ಫಾರ್ ಸರ್ವೈವಲ್. ಈಗ ಸರ್ವೈವಲ್ ಅಂದ್ರೆ ಏನು? ಬದುಕಲಿಕ್ಕೆ, ಉಳಿಲಿಕ್ಕೆ. ಬದುಕಲಿಕ್ಕೆ ನಾವು ಊಟ ಮಾಡಬೇಕು, 1, 2, 3 ಚಪಾತಿ ತಿನ್ನಬೇಕು. ಅವಾಗ ಏನು ಮಾಡ್ಲಕ್ಕತ್ತಪ್ಪ ಜುಮ್ಮನ್ ಶೇಖ, ಹೂ ಗ್ರಜ್ಡ್ ಮೀನ್ಸ್ ಅನ್ವಿಲ್ಲಿಂಗ್ಲಿ, ಮನಸ್ಸಿಲ್ಲಾರ್ದೆ. ಎಷ್ಟು ಕೊಡ್ತಿದ್ದ? 1 ಅರ್ಧ ರೊಟ್ಟಿ ಕೊಡ್ತಿದ್ದ, ಅರ್ಧ ಚಪಾತಿ ಕೊಡ್ತಿದ್ದ. ಆಕೆ ಬದುಕಲಿಕ್ಕೇ ಸಾಧ್ಯ ಆಗವಲ್ತು, ಆಕೆ ಹೊಟ್ಟೆನೇ ತುಂಬವಲ್ತು. She swallowed these insults along with her food for few months. ಇರಲಿ, ಇವನು ಕೂಡ ನನ್ನ ಮಗನ ಥರನೇ ಇದ್ದಾನೆ, ನನ್ನ ಮಗನೇ ಇದ್ದಾನೆ, ಏನಿದ್ರು ನಡೀತದ ಅಂತ ಹೇಳ್ಕಿರಿಂದ ಈ ಎಲ್ಲ ಅವಮಾನಗಳನ್ನು ಸಹಿಸ್ಕೊಳ್ತಾಳೆ. ಕೆಲವೊಂದು 4-5 ತಿಂಗಳು, 6-7 ತಿಂಗಳು ಅನುಭವಿಸ್ತಾಳೆ, ತಡ್ಕೋತಾಳೆ. ಬಟ್ ಪೇಷನ್ಸ್ ಹ್ಯಾಸ್ ಇಟ್ಸ್ ಲಿಮಿಟ್. ಈಗ ನೋಡ್ರಿ, ಒಂದು ಬಲೂನ್ ಎಷ್ಟು ಏರ್ ಹಾಕ್ತೀರಿ ಅಷ್ಟೇ ತಡ್ಕೊಳ್ತದೆ. ಜಾಸ್ತಿ ಏರ್ ಬತ್ತಪ್ಪ ಅಂದರೆ ತಡ್ಕೊಳ್ಳೋದಿಲ್ಲ. ಆ ರೀತಿ ಆಕೆನೂ ಕೂಡ ಈ ಒಂದು ಅವಮಾನಗಳನ್ನು ಹೊಟ್ಟೆ ಆಕೆ ತುಂಬುವುದಿಲ್ಲ. ಅದಕ್ಕೋಸ್ಕರ ಆಕೆ ಆ ಒಂದು ತಾಳ್ಮೆಯನ್ನು ಕಳ್ಕೊಂಡ್ಬಿಡ್ತಾಳೆ. ಆಕೆ ಲಿಮಿಟನ್ನು ಕ್ರಾಸ್ ಮಾಡ್ತಾಳೆ. ಮುಂದೆ ಏನು ಮಾಡ್ತಾಳೆ ಅನ್ನೋದು ನೋಡೋಣ. ಆ ಒಂದು ಓಲ್ಡ್ ಅಂಟು ಜುಮ್ಮನ್ ಶೇಖ್. 3rd ಪ್ಯಾರಾಗ್ರಾಫ್ದಲ್ಲಿ, ಒನ್ ಡೇ ಶಿ ಸ್ಪೋಕ್ ಟು ಜುಮ್ಮನ್. ಒಂದಿನ ಜುಮ್ಮನ್ ಜೊತೆ ಮಾತಾಡ್ತಾಳೆ, ಹೇಳ್ತಾಳೆ, ಮೈ ಸನ್, ಇಟ್ ಈಸ್ ನೌ ಆಬ್ವಿಯಸ್ ದ್ಯಾಟ್ ಐ ಆಮ್ ನಾಟ್ ವಾಂಟೆಡ್ ಟು ಇನ್ ಯುವರ್ ಹೌಸ್. ನಾ ಈಗ ಕ್ಲಿಯರ್ ಆಗಿ ನಿನಗೆ ಹೇಳ್ತಾ ಇದ್ದೀನಿ, ನಾನು ಇನ್ನು ಮುಂದೆ ನಿನ್ನ ಮನೆಯಲ್ಲಿ ಇರಲ್ಲ. ಹಾಗಾದರೆ ನೀನು ಏನು ಮಾಡಬೇಕು? ಕೈಂಡ್ಲಿ ಗಿವ್ ಮೀ ಅ ಮಂತ್ಲಿ ಅಲೋವನ್ಸ್. ನೀ ಏನು ಮಾಡಬೇಕು? ನನಗೆ ತಿಂಗಳಿಗೆ ನನ್ನ ಖರ್ಚನ್ನು, ನನ್ನ ಖರ್ಚನ್ನು, ದುಡ್ಡನ್ನು, ಕೆಲವೊಂದಿಷ್ಟು ಖರ್ಚು ನನ್ನ ನೋಡ್ಕೋಬೇಕು, ನನಗೆ ಕೊಡಬೇಕು. ಸೊ ದ್ಯಾಟ್ ಐ ಕ್ಯಾನ್ ಸೆಟ್ ಅಪ್ ಎ ಸೆಪ್ರೇಟ್ ಕಿಚನ್. ನಾನು ಏನು ಮಾಡ್ತೀನಿ? ಸಪ್ರೇಟ್ ಕಿಚನ್ ಅನ್ನೊಂದು ಮನೆಯನ್ನು ನಾನು ಬೇರೆ ಮಾಡ್ಕೋತೀನಿ. ನನ್ನ ಅಡುಗೆಯನ್ನು ನಾನೇ ಮಾಡ್ಕೋತೀನಿ. ಯಾಕಂದ್ರೆ ನನ್ನ ಹೊಟ್ಟೆ ತುಂಬ್ತಾ ಇಲ್ಲ ಅಂತ ಹೇಳ್ತಾಳೆ. ಮೈ ವೈಫ್ ನೋಸ್ ದ ಬೆಸ್ಟ್ ಹೌ ಟು ರನ್ ದ ಹೌಸ್. ನನ್ನ ಹೆಂಡತಿಗೆ ಗೊತ್ತದ ಮನೆಯನ್ನು ಹೇಗೆ ನಡೆಸ್ಬೇಕಂತೇಳಿ, ನಿನಗೆ ಗೊತ್ತಿಲ್ಲ. ಬಿ ಪೇಷಂಟ್. ನೀ ಸಮಾಧಾನದಿಂದಿರು, ತಾಳ್ಮೆಯಿಂದಿರು ನನ್ನ ಅವ್ವ ಅಂತ ಹೇಳ್ತಾನೆ. ಸೇಡ್ ಜುಮ್ಮನ್ ಸೇಮ್ಲೆಸ್ಲಿ. ಬೇಕು ಬೇಡ, ದೇರ್ ಇಸ್ ನೋ ಕೇರ್ಸ್, ಆ ರೀತಿ ಹೇಳ್ತಾನೆ. ದಿಸ್ ಮೇಡ್ ಇಸ್ ಆಂಟ್ ಆಂಗ್ರಿ ಆ್ಯಂಡ್ ಶಿ ಡಿಸೈಡೆಡ್ ಟು ಟೇಕ್ ಹರ್ ಕೇಸ್ ಟು ದ ವಿಲೇಜ್ ಪಂಚಾಯತ್. ಇವ ಏನಪ್ಪ ಅಂದ್ರೆ ಅವನ ಹೆಂಡತಿ ಮಾತು ನನಗೆ ಕೇಳತ್ತಾನ, ಅವನ ಹೆಂಡತಿ ಗೊತ್ತದ ಮನೆಯನ್ನು ಹೇಗೆ ನಡೆಸ್ಬೋದು ಅಂತ ಹೇಳ್ಕಿರಿಂದ ಈ ರೀತಿಯ ಮಾತುಗಳಿಂದ ಆ್ಯಂಗ್ರಿ ಅಂದರೆ ಸಿಟ್ಟಿಗೆ ಬರ್ತಾಳೆ. ಯಾರು? ಆ ಓಲ್ಡ್ ಅಂಟು. ಇದನ್ನು ಏನು ಮಾಡಬೇಕು? ಹಳ್ಳಿ ಪಂಚಾಯತಿಗೆ ನಾನು ಒಯ್ಯಬೇಕು ಅಂತ ಹೇಳಿಕಿರಿಂದ ಆ ಒಂದು ಕೇಸನ್ನು, ತನ್ನ ಒಂದು ದೂರನ್ನು ವಿಲೇಜ್ ಪಂಚಾಯತ್ಗೆ ಒಯ್ತಾಳೆ. ಹಾಗಾಗಿ ಮುಂದೆ ಏನಾಗ್ತದೆ ಅಂತೇಳಿ ನಾವು ನೋಡೋಣ. The old lady went about meeting people explaining her case. ಈಕೆ ವಯಸ್ಸಾದ ಮುದುಕಿ ಏನು ಮಾಡ್ಲಿಕ್ಕತ್ತಳು? ಜನರೊಂದಿಗೆ ಚರ್ಚೆ ಮಾಡ್ಲಿಕ್ಕತ್ತಳು. ನನ್ನ ಸಮಸ್ಯೆ ಹೀಗದ, ನನ್ನ ಆಸ್ತಿಯನ್ನು ನನ್ನ ಮಗನಿಗೆ ಟ್ರಾನ್ಸ್ಫರ್ ಮಾಡೀನಿ, ಬಟ್ ನನ್ನ ಮಗ ನನ್ನನ್ನು ನೋಡ್ತಾ ಇಲ್ಲ, ಹೊಟ್ಟೆಗೆ ಊಟ ಕೊಡ್ತಾ ಇಲ್ಲ ಅಂಥೇಳಿ ಎಲ್ಲರ ಮುಂದೆ ವಿವರಣೆಯನ್ನು ಮಾಡ್ತಾಳೆ. ಸಮ್ ಸಿಂಪಥೈಸ್ಡ್ ವಿತ್ ಹರ್. ಕೆಲವೊಂದಿಷ್ಟು ಜನ ಆಕೆಯ ಮೇಲೆ ಕರುಣೆಯನ್ನು ತೋರಿಸ್ತಾರೆ.
ಸಹಾನುಭೂತಿಯನ್ನು ತೋರಿಸ್ತಾರೆ. ಸಿಂಪಥೈಸ್ಡ್ ಅಂದರೆ ಸಹಾನುಭೂತಿ. ಅದರ್ಸ್ ಲಾಫ್ಡ್ ಅಟ್ ಹರ್, ಇನ್ನುಳಿದವರು ಕೆಲವೊಬ್ಬರು ಏನು ಮಾಡ್ತಾರೆ, ಆಕೆ ನೋಡು ಇಂಥ ಪರಿಸ್ಥಿತಿ ನಿನಗೆ ಬರ್ತಾ ಅಂತೇಳಿ ನಗ್ತಾರೆ. ಮತ್ತು ಹಿಂಗೆ ಆಗೋದು ವಯಸ್ಸಾಗೋಣ ಅಂತೇಳಿ ನಗ್ತಾರೆ. ಫ್ಯೂ ಅದರ್ಸ್ ಅಡ್ವೈಸ್ ಹರ್ ಟು ಮೇಕ್ ಇಟ್ ಅಪ್ ವಿತ್ ಹರ್ ನೆಫ್ಯೂ ಆ್ಯಂಡ್ ಈಸ್ ವೈಫ್. ಅದರಾಗ ಕೆಲವೊಂದಿಷ್ಟು ಜನ ಹೇಳ್ತಾರೆ, ಅವ್ರ ಜೊತೆ ಸುಮ್ಮ ಅಡ್ಜಸ್ಟ್ ಆಗು, ನಿನ್ನ ಮಗ ಮತ್ತು ನಿನ್ನ ಮಗನ ಹೆಂಡತಿ ಜೊತೆ ನೀನು ಅಡ್ಜಸ್ಟ್ ಆಗಿರು, ಸುಮ್ಮನೆ ಸಮಸ್ಯೆ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಅಟ್ ಲಾಸ್ಟ್ ಶಿ ಕೇಮ್ ಟು ಅಲ್ಗು ಚೌಧರಿ. ಕೊನೆಯದಾಗಿ ಯಾರ ಬಳಿ ಬರ್ತಾಳಪ್ಪ ಅಂದ್ರೆ ಆ ಓಲ್ಡ್ ಲೇಡಿ, ವಯಸ್ಸಾದ ಮುದುಕಿ ಯಾರ ಬಳಿ ಬರ್ತಾಳ, ಅಲ್ಗು ಚೌಧರಿ ಬಳಿ ಬರ್ತಾಳ. ಆ್ಯಂಡ್ ಸ್ಪೋಕ್ ಟು ಹಿಮ್, ಅವನ ಜೊತೆ ಚೆನ್ನಾಗಿ ಮಾತಾಡ್ತಾಳೆ. ಯು ನೋ ಚಾಚಿ, ಜುಮ್ಮನ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಚಾಚಿ ಅವರೇ, ಓಲ್ಡ್ ಲೇಡಿ ಅವರೇ, ಜುಮ್ಮನ್ ಯಾರಪ್ಪ ಅಂದರೆ, ಜುಮ್ಮನ್ ಶೇಖ್ ಯಾರಪ್ಪ ಅಂದರೆ ನನ್ನ ಅತ್ಯಂತ ಪ್ರೀತಿಯ ಬೆಸ್ಟ್ ಫ್ರೆಂಡ್ ಅವ. ಹೌ ಕೆನ್ ಐ ಗೋ ಅಗೇನ್ಸ್ಟ್ ಹಿಮ್, ನಾನು ಅವನ ವಿರುದ್ಧ ಹೇಗೆ ಹೋಗ್ಲಿಕ್ಕೆ ಸಾಧ್ಯದ, ಅವನ ವಿರುದ್ಧ ಮಾತಾಡ್ಲಿಕ್ಕೆ ಹೇಗೆ ಸಾಧ್ಯದ. ಅಲ್ಗು ಸೇಡ್, ಈ ರೀತಿ ಅಲ್ಗು ಆ ಓಲ್ಡ್ ಲೇಡಿಗೆ ಮುದುಕಿಗೆ ಹೇಳ್ತಾನ್ರಿ. ಬಟ್ ಇಸ್ ಇಟ್ ರೈಟ್ ಮೈ ಸನ್, ಬಟ್ ನಿನ್ನ ಫ್ರೆಂಡು ಹೌದು, ಬಟ್ ನನಗೆ ಅನ್ಯಾಯ ಆಗ್ಯದ, ನೀನು ನನಗೇನು ಮಾಡಬೇಕು, ನ್ಯಾಯ ಕೊಡಿಸೋದೇ ನಿಜವಾದ ಸರಿಯಾದ ಕೆಲಸ ಅಂತ ಹೇಳಿಕೆರಿಂದ ಏನು ಮಾಡ್ತಾಳೆ ಆ ಒಂದು ಅಜ್ಜಿ ಅಲ್ಗು ಚೌಧರಿ ಹೇಳ್ತಾಳೆ. ಟು ಕೀಪ್ ಮಮ್ ಆ್ಯಂಡ್ ನಾಟ್ ಸೇ ವಾಟ್ ಯು ಕನ್ಸಿಡರ್ ಜಸ್ಟ್ ಆ್ಯಂಡ್ ಫೇರ್. ನೀನೇ ವಿಚಾರ ಮಾಡು, ವಿಚ್ ಈಸ್ ಸುಟೇಬಲ್, ವಿಚ್ ಈಸ್ ರೈಟ್, ಯಾವುದು ನ್ಯಾಯ, ಯಾವುದು ಸರಿಯಾಗಿರೋದು, ಅದನ್ನು ನೀನೇ ಪರಿಗಣಿಸು, ನೀನೇ ನಿರ್ಧಾರ ಮಾಡು ನನ್ನ ಅಲ್ಗು ಚೌಧರಿ, ನನ್ನ ಮಗನೇ ಅಂತ. ಯಾಕಂದ್ರೆ ಅವನನ್ನು ಕೂಡ ತನ್ನ ಮಗನಾಗೆ ಟ್ರೀಟ್ ಮಾಡ್ತಿರ್ತಾಳೆ. ಯಾರು, ಓಲ್ಡ್ ಲೇಡಿ. ಪ್ಲೀಡೆಡ್ ದ ಓಲ್ಡ್ ಲೇಡಿ, ಪ್ಲೀಡೆಡ್ ಮೀನ್ಸ್ ಕೇಳಿಕೊಳ್ಳು, ವಿನಂತಿಸಿಕೊಳ್ಳು, ಕೇಳ್ಕೊಳ್ತಾಳೆ ಅಲ್ಗು ಚೌಧರಿಗೆ. ಕಮ್ ಟು ದ ಪಂಚಾಯತ್ ಆ್ಯಂಡ್ ಸ್ಪೀಕ್ ದ ಟ್ರೂತ್. ನೀನೇನು ಮಾಡಬೇಕು, ಪಂಚಾಯತ್ಗೆ ಬರಬೇಕು, ನಿಜವಾದ ನಿಜಾಂಶವನ್ನು ನೀ ಪಂಚಾಯತಿಯಲ್ಲಿ ಹೇಳಬೇಕು ಅಂತ ಹೇಳಿಕೆರಿಂದ ಆ ಒಂದು ಓಲ್ಡ್ ಲೇಡಿ ಅಲ್ಗು ಚೌಧರಿಗೆ ಹೇಳ್ತಾಳೆ. ಅಲ್ಗು ಡಿಡ್ ನಾಟ್ ರಿಪ್ಲೈ ಬಟ್ ಹರ್ ವರ್ಡ್ಸ್ ಕೆಪ್ಟ್ ರಿಂಗಿಂಗ್ ಇನ್ ಹಿಸ್ ಇಯರ್ಸ್. ಅವ ಅದಕ್ಕೆ ಬರ್ತೀನಿ ಅಂತ ಹೇಳಿಲ್ಲ, ಬರಲ್ಲ ಅಂತ ಹೇಳಿಲ್ಲ, ಬಟ್ ಆಕೆ ಹೇಳಿದಂಥ ಮಾತುಗಳು ಮಾತ್ರ ಅವನ ಕಿವಿಯಲ್ಲಿ ಓಡಾಡ್ತಾ ಇದ್ದಾವೆ. ಇಲ್ಲ, ಆಕೆಗೆ ಅನ್ಯಾಯ ಆಗ್ಯದ, ಮಗ ನೋಡ್ಕೋಬೇಕಲ್ಲ, ಆಸ್ತಿ ಕೊಟ್ಟಿದ್ದಾಳೆ ಅಂತ ಹೇಳಿಕೆರಿಂದ ಇವಂಗ ಆಕೆಯ ವರ್ಡ್ಸ್ಗಳು ಕಿವಿಯಲ್ಲಿ ಸುತ್ತಾಡ್ತಾ ಇದ್ದಾವೆ. ಓಕೆ, ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಇದಾವೆ ನೋಡ್ರಿ. ಈ ಕ್ವಶನ್ಗೆ ಆನ್ಸರ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋಲ್ಲಿ ತೊಗೊಂಬರ್ತೀನಿ, ನೀವು ಕೂಡ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ನಾವೀಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಪಾರ್ಟ್ 2ಗೆ ಹೋಗೋಣ. ಪಾರ್ಟ್ 1 ಮುಗೀತು. ಪಾರ್ಟ್ 2 ಎಲ್ಲಿ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ವಿಲೇಜ್ ಪಂಚಾಯತಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ದ ಪಂಚಾಯತ್ ವಾಸ್ ಹೆಲ್ಡ್ ಅಂಡರ್ ದ ಓಲ್ಡ್ ಬನ್ಯಾನ್ ಟ್ರೀ. ಪಂಚಾಯತ್ ಎಲ್ಲಿ ತಗೊಂಡ್ರು, ಎಲ್ಲಾಯಿತು ಓಲ್ಡ್ ಬನ್ಯಾನ್ ಟ್ರೀ. ಬನ್ಯಾನ್ ಟ್ರೀ ಅಂದರೆ ಆಲದ ಮರ, ಅತ್ಯಂತ ಹಳೆಯದಾದ ನೆರಳು ಕೊಡ್ತದಲ್ರಿ, ಅಂಥ ಆಲದ ಮರದ ಕೆಳಗೆ ಪಂಚಾಯತ್ ಸ್ಟಾರ್ಟ್ ಆಯಿತು. ಜುಮ್ಮನ್ ಸ್ಟುಡ್ ಅಪ್ ಆ್ಯಂಡ್ ಸೆಡ್ಸ್. ಜುಮ್ಮನ್ ಶೇಖ್ ಎದ್ದು ನಿಂತ್ಕೊಡ್ತಾನೆ ನೋಡ್ರಿ, ಎದ್ದು ನಿಂತ್ಕೊಂಡು ಹೇಳ್ತಾನೆ, ದ ವಾಯ್ಸ್ ಆಫ್ ದ ಪಂಚ್ ಇಸ್ ದ ವಾಯ್ಸ್ ಆಫ್ ಗಾಡ್. ಪಂಚನ ಹೇಳಿಕೆ ದೇವರ ಹೇಳಿಕೆ ಇದ್ದಂಗೆ, ದೇವ್ರು ಹೇಳ್ದಂಗೆ. ಲೆಟ್ ಮಿ ಆಂಟ್ ನಾಮಿನೇಟ್ ದ ಹೆಡ್ ಪಂಚ್. ನಾ ಏನು ಮಾಡ್ತೀನಿ ಈಗ, ನನ್ನ ಒಂದು ಮೈ ಆಂಟು, ನನ್ನ ಚಿಕ್ಕಮ್ಮ ನಾಮಿನೇಟ್, ಅಪಾಯಿಂಟ್, ನಾಮಿನೇಟ್ ಅಂದರೆ ಅಪಾಯಿಂಟ್, ನೇಮಿಸಬಹುದು ಈ ಒಂದು ಪಂಚಾಯತಿ ಹೆಡ್ ಪಂಚನನ್ನು ಆಕೆಗೆ ಬಿಟ್ಟದು ಅಂತ ಅಲ್ಲಿ ಏನು ಮಾಡ್ತಾನಪ್ಪ ಅಂತಂದ್ರೆ ಜುಮ್ಮನ್ ಶೇಖ್ ಹೇಳ್ತಾನೆ. ಐ ವಿಲ್ ಅಬೈಡ್ ಬೈ ಹರ್ ಡಿಸಿಷನ್. ಆಕೆ ಯಾರನ್ನ ಪಂಚ್ ಮಾಡ್ತಾಳಲ್ಲ, ನನಗೆ ಅದಕ್ಕೇನದ ಒಪ್ಪಿಗೆ ಅದ, ನಾನು ಅದಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳ್ಕಿರಂದ ಜುಮ್ಮನ್ ಶೇಖ್ ಹೇಳ್ತಾನೆ. ಐ ನಾಮಿನೇಟ್ ಅಲ್ಗು ಚೌಧರಿ ಆ್ಯಸ್ ದ ಪಂಚ್. ಏನು ಹೇಳ್ತಾಳೆ ಓಲ್ಡ್ ಲೇಡಿ, ಮುದುಕಿ ಏನು ಹೇಳ್ತಾಳೆ, ನಾನು ಈ ಒಂದು ಪಂಚಾಯಿತಿಯ ಪಂಚನ ಅಂತೇಳಿ ಯಾರನ್ನು ನೇಮಿಸ್ತೀನಿ, ಅಲ್ಗು ಚೌಧರಿಯನ್ನು ನಾನು ನೇಮಿಸ್ತೀನಿ ಅಂತ ಹೇಳ್ತಾಳೆ. ದ ಪಂಚ್ ನೌಸ್ ನೈದರ್ ಎನಿಮಿ ನಾರ್ ಫ್ರೆಂಡ್. ಪಂಚನಿಗೆ ಗೊತ್ತಿರುತ್ತಾ ಶತ್ರುನೇ ಇರಲಿ ಮಿತ್ರನೇ ಇರಲಿ, ನ್ಯಾಯ ಮಾತ್ರ ನ್ಯಾಯನೇ ಆಗಿರಬೇಕು. ಈ ರೀತಿ ಆ ಓಲ್ಡ್ ಲೇಡಿ ಹೇಳ್ತಾಳೆ. ಸ್ಟೇಟೆಡ್ ದ ಓಲ್ಡ್ ಲೇಡಿ. ಫೈನ್ ರಿಪ್ಲೈಡ್ ದ ಜುಮ್ಮನ್ ಹೈಡಿಂಗ್ ಎ ಜಾಯ್ ಓವರ್ ದ ಅನ್ಎಕ್ಸ್ಪೆಕ್ಟೆಡ್ ಪೀಸ್ ಆಫ್ ಲಕ್. ಹೌದು, ಓಕೆ,
ನಾನು ಅದಕ್ಕೆ ನೀವು ಅಲ್ಗು ಚೌಧರಿಯನ್ನು ಅಪಾಯಿಂಟ್ಮೆಂಟ್ ಮಾಡ್ತಿರಲ್ಲ ಜಡ್ಜ್ ಆಗಿ, ನಂದೇನು ಯಾವುದೇ ಒಂದು ತೊಂದರೆ ಇಲ್ಲ, ನಾನು ಒಪ್ಕೊಳ್ತೀನಿ. ತನ್ನ ಖುಷಿಯನ್ನು ಮುಚ್ಚಿಟ್ಕೊಳ್ತಾನ್ರಿ ಇಲ್ಲಿ ಜುಮ್ಮನ್. ಓವರ್ ದಿಸ್ ಅನ್ಎಕ್ಸ್ಪೆಕ್ಟೆಡ್ ಫೀಸ್ ಆಫ್ ಲಕ್, ನನಗೇನದ ಇವತ್ತು ಬ್ಯಾಡ್ ಲಕ್ ಅದ ಅಂತ ಹೇಳ್ತಾನೆ. ಅವಾಗ ಮುಂದೆ ಏನಾಗುತ್ತೆ ನೋಡ್ರಿ. ಚಾಚಿ, ಯು ಆರ್ ಅವೇರ್ ಆಫ್ ಮೈ ಫ್ರೆಂಡ್ಶಿಪ್ ವಿತ್ ಜುಮ್ಮನ್ ಸೇಡ್ ಅಲ್ಗು. ನಿಮಗೆ ಚಾಚಿ ಅವರೇ, ಓಲ್ಡ್ ಲೇಡಿ ಅವರೇ, ನಿಮಗೆ ಗೊತ್ತದಲ್ಲ ನಾವಿಬ್ಬರು ಭಾಳಷ್ಟು ಕ್ಲೋಸ್ ಫ್ರೆಂಡ್ಸ್ ಇದ್ದೀವಿ. ಎಸ್, ಬಟ್ ಐ ಆಲ್ಸೋ ನೋ ದ್ಯಾಟ್ ಯು ವಿಲ್ ನಾಟ್ ಕಿಲ್ ಯುವರ್ ಕಾನ್ಸಿಯನ್ಸ್ ಫಾರ್ ದ ಸೇಕ್ ಆಫ್ ಫ್ರೆಂಡ್ಶಿಪ್. ನನಗೂ ಗೊತ್ತದ, ಬಟ್ ಫ್ರೆಂಡ್ಶಿಪ್ ಹೆಸರಲ್ಲಿ, ಫ್ರೆಂಡ್ಸಲ್ಲೇ ನೀನು ಒಂದು ಒಳಗಿನ ಅಂತರಾತ್ಮಕ್ಕೆ, ನಿನ್ನ ಒಂದು ಪ್ರಜ್ಞೆಗೆ ನೀನು ಮೋಸ ಮಾಡ್ಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತು ಅಂತ ಈ ಒಂದು ಓಲ್ಡ್ ಲೇಡಿ ಹೇಳ್ತಾಳೆ. ಗಾಡ್ ಲೀವ್ಸ್ ಇನ್ ದ ಹಾರ್ಟ್ ಆಫ್ ದ ಪಂಚ್. ಆ ಪಂಚನ ಹೃದಯದಲ್ಲಿ ಯಾರು ನೆಲೆಸಿರ್ತಾರೆ? ದೇವರು ನೆಲೆಸಿರ್ತಾರೆ. ಆ್ಯಂಡ್ ಈಸ್ ವಾಯ್ಸ್ ಈಸ್ ದ ವಾಯ್ಸ್ ಆಫ್ ಗಾಡ್. ಅವನು ಹೇಳಿದ್ದೆ ದೇವವಾಣಿ. ಅದಕ್ಕೆ ನಾನು ಅದಕ್ಕೇನು ಅಭ್ಯಂತರ ಇಲ್ಲ, ನೀನು ಫ್ರೆಂಡ್ಸ್ ಅರಿಯರು, ಎನಿಮಿ ಅರಿಯರು. ಆ್ಯಂಡ್ ದ ಓಲ್ಡ್ ಲೇಡಿ ಎಕ್ಸ್ಪ್ಲೇನ್ಡ್ ಹರ್ ಕೇಸ್. ತನ್ನ ಕೇಸನ್ನು, ಆಕೆ ಕೇಸ್ ಏನದ, ನನ್ನ ಪ್ರಾಪರ್ಟಿಯನ್ನು ನನ್ನ ಜುಮ್ಮನ್ ಶೇಖ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ಬಟ್ ಅವನನ್ನು ಚೆನ್ನಾಗಿ ನೋಡ್ಕೋಬೇಕಂತ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅದ, ಬಾಂಡ್ ಅದ, ಅದಕ್ಕೋಸ್ಕರ ಈಗ ನಾನು ಚೆನ್ನಾಗಿ ನನಗೆ ಹೊಟ್ಟೆಗೆ ಊಟ ಕೊಡ್ತಾ ಇಲ್ಲ ಅನ್ನೋದನ್ನು ಅಲ್ಗು ಚೌಧರಿ ಮುಂದೆ, ಆ ಪಂಚಾಯಿತಿ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾಳ್ರಿ. ಯಾರು? ಓಲ್ಡ್ ಲೇಡಿ. ಓಕೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ವಾಟ್ ಹ್ಯಾವ್ ಯು ಟು ಸೇ ಇನ್ ಯುವರ್ ಡಿಫೆನ್ಸ್ ಆಸ್ಕ್ಡ್ ಅಲ್ಗು ಟು ಜುಮ್ಮನ್. ನಿನ್ನ ಸೇಫ್ಟಿಗೆ ನೀನು ಏನಾದರೂ ಹೇಳೋದಿದೆಯಾ ಅಂತ ಅಲ್ಗು ಜುಮ್ಮನ್ ಶೇಖ್ಗೆ ಕೇಳ್ತಾನೆ. ಅವಾಗ ಜುಮ್ಮನ್ ಏನು ಹೇಳ್ತಾನೆ ನೋಡೋಣ್ರಿ. ಜುಮ್ಮನ್ ನ್ಯಾರೇಟೆಡ್ ಹೌ ಈಸ್ ಆಂಟ್ ಟ್ರಾನ್ಸ್ಫರ್ಡ್ ಹರ್ ಪ್ರಾಪರ್ಟಿ ಆ್ಯಂಡ್ ಹೌ ಹಿ ಪ್ರಾಮಿಸ್ಡ್ ಹರ್ ಲುಕ್ ಆಫ್ಟರ್ ಹರ್ ಆ್ಯಸ್ ಲಾಂಗ್ ಆ್ಯಸ್ ಶಿ ಲೀವ್ಸ್. ತಾನೇನು ಮಾಡಿತ್ತು, ನಮ್ಮ ಆಂಟು ತನ್ನ ಹೆಸರಿನಲ್ಲಿರ್ತಕ್ಕಂಥ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿದ. ನಾನು ಕೂಡ ಪ್ರಾಮಿಸ್ ಮಾಡಿದ್ದೀನಿ. ಏನಂತ ಪ್ರಾಮಿಸ್ ಮಾಡಿದ್ದೀನಿ? ಆಕೆಯನ್ನು ಚೆನ್ನಾಗಿ ನೋಡ್ಕೋತೀನಿ ಅಂಥೇಳಿ, ಆಕೆ ಬದುಕಿರೋವರೆಗೂ. ಹೌ ಲಾಂಗ್ ಆ್ಯಸ್ ಶಿ ಲೀವ್ಡ್, ಬಟ್ ಆಫ್ ಲೇಟ್ ದೇರ್ ಹ್ಯಾವ್ ಬೀನ್ ಕ್ವಾರಲ್ಸ್ ಬಿಟ್ವೀನ್ ಮೈ ವೈಫ್ ಆ್ಯಂಡ್ ಆಂಟ್. ಬಟ್ ಒಂದು 2-3 ವರ್ಷ ಆದ ಬಳಿಕ ನನ್ನ ಹೆಂಡತಿ ಮತ್ತು ಈ ಮುದುಕಿ ಜೊತೆ, ನನ್ನ ಚಿಕ್ಕಮ್ಮ ಜೊತೆ ಜಗಳ ಸ್ಟಾರ್ಟ್ ಆಯಿತು. ಅವಾಗೇನಾಯಿತು, ನೌ ಮೈ ಆಂಟ್ ಈಸ್ ಕ್ಲೈಮಿಂಗ್ ಎ ಮಂತ್ಲಿ ಅನೌನ್ಸ್. ಆವಾಗ ಜಗಳ ಆದ ಕೂಡಲೇ ಈಗ ನನ್ನ ಚಿಕ್ಕಮ್ಮ ಏನು ಕೇಳ್ತಾ ಇದ್ದಾಳಪ್ಪ ಅಂತಂದ್ರೆ, ತಿಂಗಳಿನ ಒಂದು ಅಲವನ್ಸ್ ಆಕೆಗೆ ನಾನಿಷ್ಟು ದುಡ್ಡನ್ನು ಕೊಡಬೇಕಂತ ಖರ್ಚಿಗೆ ಕೇಳ್ತಾ ಇದ್ದಾಳೆ ನನಗೆ. ಯಾರಿಗೆ? ಜುಮ್ಮನ್ ಶೇಖ್ಗೆ. ಯಾರು ಕೇಳ್ತಾ ಇದ್ದಾರೆ? ಓಲ್ಡ್ ಲೇಡಿ. ವಿಚ್ ಐ ಕಾಂಟ್ ಪೇ, ನನ್ನ ಬಲ್ಲೆ ಇಲ್ಲ, ನಾ ಎಲ್ಲಿದ್ದು ಕೊಡಲಿ ಆಕೆಗೆ ಅಂತ ಜುಮ್ಮನ್ ಶೇಖ್ ಹೇಳ್ತಾನೆ. ದ್ಯಾಟ್ಸ್ ಆಲ್ ಐ ಹ್ಯಾವ್ ಟು ಸೇ, ಹಿ ಕನ್ಕ್ಲೂಡೆಡ್ ಹಿಸ್ ಸಬ್ಮಿಷನ್. ಈ ರೀತಿ ನಾನು ಇಷ್ಟು ಹೇಳೋದದ, ಇಷ್ಟು ನಾ ಹೇಳೀನಿ ಅಂತ ಹೇಳ್ಕಿರಂದ ತನ್ನ ವಿವರಣೆಯನ್ನು ಹೇಳ್ತಾನೆ ಪಂಚಾಯಿತಿ ಮುಂದೆ, ಆ ಒಂದು ಅಲ್ಗು ಚೌಧರಿ ಹೆಡ್ ಪಂಚ್ ಮುಂದೆ. ಆಫ್ಟರ್ ಕನ್ಸಲ್ಟಿಂಗ್ ಅದರ್ಸ್ ಅಲ್ಗು ಅನೌನ್ಸ್. ಇನ್ನುಳಿದ ಪಂಚರೊಂದಿಗೆ ಮಾತಾಡ್ತಾನೆ ಅಲ್ಗು ಚೌಧರಿ. ಆಮೇಲೆ ತನ್ನ ನಿರ್ಧಾರವನ್ನು, ತನ್ನ ಪಂಚಾಯಿತಿಯ ಒಂದು ನಿರ್ಧಾರವನ್ನು, ಜಜ್ಮೆಂಟನ್ನು ಹೇಳ್ತಾನೆ, ಅನೌನ್ಸ್ ಮಾಡ್ತಾನೆ ಅಲ್ಗು ಚೌಧರಿ. ಏನು ಹೇಳ್ತಾನೆ ನೋಡೋಣ. ವಿ ಆರ್ ದ ಒಪಿನಿಯನ್ ದ್ಯಾಟ್ ಜುಮ್ಮನ್ ಮಸ್ಟ್ ಪೇ ಇಸ್ ಆಂಟ್ ಅ ಮಂತ್ಲಿ ಅಲೋವನ್ಸ್. ನಮ್ಮ ಅಭಿಪ್ರಾಯದ ಪ್ರಕಾರ ಈ ಒಂದು ಪಂಚಾಯಿತಿಯ ತೀರ್ಮಾನ ಏನಪ್ಪ ಅಂತಂದ್ರೆ, ಜುಮ್ಮನ್ ಶೇಖು ತನ್ನ ಆಂಟ್ಗೆ ಪ್ರತಿ ತಿಂಗಳು ತನ್ನ ಒಂದು 10,000 ಅಥವಾ 5,000 ಮಂತ್ಲಿ ಖರ್ಚನ್ನು ಕೊಡಬೇಕಂತೇಳಿ ತೀರ್ಪನ್ನು ಕೊಡ್ತಾನೆ. ಯಾರು? ಅಲ್ಗು ಚೌಧರಿ. ಆರ್ ಎಲ್ಸ್ ದ ಪ್ರಾಪರ್ಟಿ ಗೋಸ್ ಬ್ಯಾಕ್ ಟು ಹರ್. ಅವ ಮಂತ್ಲಿ ತಿಂಗಳ ಭತ್ತೆ ಕೊಡದೆ ಹೋದರೆ ಆಕೆ ಆಸ್ತಿಯನ್ನು ಆಕೆಗೆ ಹಿಂತಿರುಗಿಸ್ಬೇಕು ಅನ್ನೋ ಒಂದು ವಾಯ್ಸ್ ಆಫ್ ದ ಪಂಚ್ ಇಸ್ ದ ವಾಯ್ಸ್ ಆಫ್ ಗಾಡ್. ದೇವವಾಣಿಯನ್ನು, ತೀರ್ಪನ್ನು, ತೀರ್ಮಾನವನ್ನು ಅಲ್ಗು ಚೌಧರಿ ಕೊಡ್ತಾನೆ. ಓಕೆ, ಮುಂದೆ ಏನಾಗುತ್ತೆ ನೋಡ್ರಿ. ಈ ನಿರ್ಧಾರದಿಂದ ನೌ ದ ಫ್ರೆಂಡ್ಸ್ ವೆರ್ ಸೆಲ್ಡಮ್ ಸೀನ್ ಟುಗೆದರ್. ಸೆಲ್ಡಮ್ ಮೀನ್ಸ್ ವೆರಿ ರೇರ್ಸ್, ಕಡಿಮೆ ಆಯಿತು, ಫ್ರೆಂಡ್ಶಿಪ್ಪೇ 0 ಆಯ್ತು ಇಲ್ಲಿ. ದ ಬಾಂಡ್ ಆಫ್ ಫ್ರೆಂಡ್ಶಿಪ್ ವಾಸ್ ಬ್ರೋಕನ್. ಈ ಫ್ರೆಂಡ್ಶಿಪ್ ಮುರಿದೋಯ್ತು, ನಿಂತೋಯ್ತು. ಅವನ ಜೊತೆ ಮಾತಾಡಿ. ಯಾಕಂದ್ರೆ
ಇವು ನನ್ನ ಫ್ರೆಂಡಾಗಿ ನನ್ನ ಅಪೋಸಿಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟ, ಜಜ್ಮೆಂಟ್ ಕೊಟ್ಟ ಅಂತೇಳಿ. ಇನ್ ಫ್ಯಾಕ್ಟ್ ಜುಮ್ಮನ್ ಸಾ ಅಲ್ಗು ಆ್ಯಸ್ ಆ್ಯನ್ ಎನಿಮಿ ಆ್ಯಂಡ್ ವಾಂಟೆಡ್ ಟು ಟೇಕ್ ರಿವೆಂಜ್. ಆವಾಗ ಜುಮ್ಮನ್ ಯಾವ ರೀತಿ ನೋಡ್ತಾನಪ್ಪ ಅಂತಂದ್ರೆ ಅಲ್ಗು ಚೌಧರಿಯನ್ನು ಒಬ್ಬ ಶತ್ರುನ ಹಾಗೆ ನೋಡ್ತಾನೆ. ಇದನ್ನು ಸೇಡಿ ತೀರಿಸ್ಕೊಳ್ಬೇಕಂತೇಳಿ ಕಾಯ್ತಾ ಕುಂದಿರ್ತಾನೆ. ಯಾರು? ಜುಮ್ಮನ್ ಶೇಖು. ಓಕೆ, ಇಲ್ಲಿ ಕೂಡ ಕೆಲವೊಂದಿಷ್ಟು ಕ್ವಶನ್ಸ್ ಇದ್ದಾವೆ. ಈ ಕ್ವಶನ್ಸನ್ನು ನೀವು ಆನ್ಸರ್ ಮಾಡ್ಬೋದು, ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ನಾನೇನು ಮಾಡ್ತೀನಪ್ಪ ಅಂತಂದ್ರೆ ಈ ಆನ್ಸರ್ಗಳನ್ನು ತೊಗೊಂಬರ್ತೀನಿ. ಓಕೆ, ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾಯಿದೆ ಅಂತ ತಿಳ್ಕೊಂಡಿದ್ದೀನಿ ಸ್ಟೋರಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾಕಂದ್ರೆ ಐ ಆಮ್ ವರ್ಕಿಂಗ್ ದ ಬೆಟರ್ಮೆಂಟ್ ಆಫ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಫಾರ್ ದ್ಯಾಟ್ ಟು ಬ್ರಿಂಗ್ ದ ಮೋರ್ ಕ್ಲಾಸಸ್ ಐ ನೀಡ್ ಅ ಇನ್ಸ್ಪಿರೇಷನ್ ಆಫ್ ಯುವರ್ಸ್, because your subscription is our motivation or inspiration. ಓಕೆ, ಮತ್ತು ಪಾರ್ಟ್ 3 ಮುಂದೆ ಏನಾಗುತ್ತೆ ಅನ್ನೋದನ್ನು 3ನೇ ಭಾಗದಲ್ಲಿ ನೋಡೋಣ ನಾವು. ಡೇಸ್ ಪಾಸ್, ದಿನಗಳು ಕಳೆದು. ಆ್ಯಂಡ್ ಆ್ಯಸ್ ಇಲ್ ಲಕ್ ವುಡ್ ಹ್ಯಾವ್ ಇಟ್. ಇಲ್ ಲಕ್ ಅಂದರೆ ಬ್ಯಾಡ್ ಲಕ್. ಬ್ಯಾಡ್ ಲಕ್ ಬರೋದಲ್ಲ, ದುರಾದೃಷ್ಟ. ಯಾರಿಗೆ? ಅಲ್ಗು ಚೌಧರಿ. ಏನದು ಅದು ದುರಾದೃಷ್ಟ? ಅಲ್ಗು ಚೌಧರಿ ವಾಸ್ ಇನ್ ಅ ಟೈಟ್ ಸ್ಪಾಟ್. ಸ್ಪಾಟ್ ಅಂದ್ರೆ ಕಷ್ಟದ ಪರಿಸ್ಥಿತಿ ಬಂತು. ಯಾರಿಗೆ? ಅಲ್ಗು ಚೌಧರಿಗೆ. ಹಿ ಸೋಲ್ಡ್ ಒನ್ ಆಫ್ ಹಿಸ್ ಬುಲಕ್ಸ್ ಟು ಸಂಜು ಸಾಹು. ಕಷ್ಟ ಬಂದು ದುಡ್ಡು ಇರಲ್ದ ಟೈಮ್ನಾಗ ಏನು ಮಾಡ್ತಾನಪ್ಪ ಅಂತಂದ್ರೆ ಇಲ್ಲಿ ಅಲ್ಗು ಚೌಧರಿ ಸಂಜು ಸಾಹುನಿಗೆ ತನ್ನ ಎತ್ತುಗಳನ್ನು ಮಾರ್ತಾನೆ. ಯಾರು? ಅಲ್ಗು ಚೌಧರಿ ಏನು ಮಾಡ್ತಾನೆ? ಎತ್ತುಗಳನ್ನು ಮಾರ್ತಾನೆ. ಯಾರಿಗೆ? ಸಂಜು ಸಾಹುಗೆ. ಸಂಜು ಸಾಹು ಯಾರು? ಅ ಕಾರ್ಟ್ ಡ್ರೈವರ್ ಆಫ್ ದ ವಿಲೇಜ್. ಆ ಹಳ್ಳಿಯ ಎತ್ತಿನ ಬಂಡಿಯನ್ನು, ಎತ್ತಿನ ಗಾಡಿಯನ್ನು, ಎತ್ತಿನ ಚಕಡಿಯನ್ನು ಓಡಿಸ್ತಕ್ಕಂಥ ಒಬ್ಬ ಡ್ರೈವರು. ಯಾರು? ಸಂಜು ಸಾಹು. ದ ಅಂಡರ್ಸ್ಟ್ಯಾಂಡಿಂಗ್ ವಾಸ್ ದ್ಯಾಟ್ ಸಾಹು ವುಡ್ ಪೇ ದ ಪ್ರೈಸ್ ಆಫ್ ದ ಬುಲಕ್ ಇನ್ ಅ ಮಂತ್ಸ್ ಟೈಮ್. ಆ ಟೈಮಲ್ಲಿ ಸಂಜು ಸಾಹುನ ಮೇಲೆ ದುಡ್ಡು ಇರಲಿಲ್ಲ. ಅವಾಗ ಏನು ಮಾಡಬೇಕು? 1 ತಿಂಗಳ ಒಳಗಾಗಿ ಈ ಒಂದು ಅಲ್ಗು ಚೌಧರಿಯ ಎತ್ತಿನ ದುಡ್ಡನ್ನು ಕೊಡಬೇಕು ಅನ್ನೋದು ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್, ಒಂದು ಕಮಿಟ್ಮೆಂಟು, ಒಂದು ಬಾಂಡ್ ಆಗುತ್ತೆ. ಇಟ್ ಈಸ್ ಸೋ ಹ್ಯಾಪನ್ ದ ಬುಲಕ್ ಸೋಲ್ಡ್ ಬೈ ಅಲ್ಗು ಡೈಡ್ ವಿತ್ ಇನ್ ಎ ಮಂತ್. ಇಲ್ಲಿ ಬ್ಯಾಡ್ ಲಕ್ ಅಂತ ಕರಿತೀವಲ್ಲ, ಅವ ಮಾರಿರ್ತಕ್ಕಂಥ, ಅಲ್ಗು ಚೌಧರಿ ಮಾರಿರ್ತಕ್ಕಂಥ ಎತ್ತು 1 ತಿಂಗಳ ಒಳಗಾಗಿ ಸತ್ತು ಬಿಡ್ತದೆ. ನೋಡ್ರಿ ಮುಂದೆ ಏನಾಗುತ್ತೆ. ಸೆವರಲ್ ಮಂತ್ಸ್ ಆಫ್ಟರ್, ಕೆಲವೊಂದು ತಿಂಗಳುಗಳ ನಂತರ, ದ ಡೆತ್ ಆಫ್ ದ ಬುಲಕ್, ಎತ್ತಿನ ಸಾವು. ಅಲ್ಗು ರಿಮೈಂಡೆಡ್ ಸಾಹು ಆಫ್ ದ ಮನಿ ಹ್ಯಾಡ್ ನಾಟ್ ಯೆಟ್ ಪೇಡ್. ಅಲ್ಗು ನೆನಪಿಸ್ತಾನೆ. ಯಾರಿಗೆ? ಸಂಜು ಸಾಹುಗೆ. ನೀನು ಇನ್ನೂ ನನ್ನ ದುಡ್ಡನ್ನು ಕೊಟ್ಟಿಲ್ಲಪ್ಪ, ಎತ್ತಿನ ದುಡ್ಡನ್ನು ನನಗೆ ಕೊಡು ಅಂತ ಕೇಳ್ತಾನೆ ಅಲ್ಗು ಚೌಧರಿ. ಯಾರಿಗೆ? ಸಂಜು ಸಾಹುಗೆ. ಐ ಕಾಂಟ್ ಪೇ ಯು ಅ ಪೆನ್ನಿ ಫಾರ್ ದ ವ್ರೆಚ್ಡ್ ಬೀಸ್ಟ್ ಯು ಸೋಲ್ಡ್ ಮೀ. ನಾನು ನಿನಗೆ ದುಡ್ಡಲ್ಲ, 1 ಪೈಸಾ, ಒಂದು ಸಿಂಗಲ್ ಪೈಸಾನು ಕೂಡ ಕೊಡಂಗಿಲ್ಲ. ಯಾಕೆ? ವ್ರೆಚ್ಡ್ ಅಂದ್ರೆ ಕೆಟ್ಟ ಪ್ರಾಣಿ, ಬೀಸ್ಟ್ ಅಂದ್ರೆ ಅನಿಮಲ್, ಪ್ರಾಣಿಯನ್ನು, ಎತ್ತನ್ನು ನೀನು ನನಗೆ ಮಾರಿದೀಯಾ. ಆಲ್ರೆಡಿ ಅದಕ್ಕೆ ರೋಗ ಇತ್ತು, ಅಂಥ ಒಂದು ಎತ್ತನ್ನು ನೀನು ಮಾರಿದೀಯಾ, ನಾನು ನೀನು 1 ರೂಪಾಯಿನೂ ಕೊಡಂಗಿಲ್ಲ ಅಂತ ಹೇಳ್ತಾನೆ. ಹಿ ಬ್ರಾಟ್ ಅಸ್ ನಥಿಂಗ್ ಬಟ್ ರೂನ್. ಆ ಒಂದು ಎತ್ತಿನಿಂದ ನಾನು ಬಹಳಷ್ಟು ಲಾಸ್ ಆಗಿದ್ದೀನಿ, ನನಗೇನು ಲಾಭ ಆಗಿಲ್ಲ. ಸಾಹು ಸೇಡ್ ಆ್ಯಂಗ್ರಿಲಿ, ಬಹಳಷ್ಟು ಸಿಟ್ಟಿನಿಂದ ಹೇಳ್ತಾನೆ ಸಂಜು ಸಾಹು. ಅವಾಗ ಮುಂದೆ ಏನಾಗುತ್ತೆ ನೋಡ್ರಿ. ಅಲ್ಗು ಡಿಸೈಡೆಡ್ ಟು ಟೇಕ್ ದ ಕೇಸ್ ಟು ದ ಪಂಚಾಯತ್. ಹಾಗಾದ್ರೆ ನೀವು ಇಲ್ಲಿ ನನಗೆ ದುಡ್ಡು ಕೊಡಂಗಿಲ್ಲ ಅಂಥೇಳಿ ತಿಳ್ಕೊಂಡು ನಾ ಈ ಸಮಸ್ಯೆಯನ್ನು ಪಂಚಾಯತಿ ಕಡೆಗೆ ಒಯ್ಬೇಕಂತೇಳಿ ಅಲ್ಗು ಚೌಧರಿ ಡಿಸೈಡ್ ಮಾಡ್ತಾನೆ ರೀ. ದ ಪಂಚಾಯತ್ ವಾಸ್ ಹೆಲ್ಡ್ ಅಂಡರ್ ದ ಓಲ್ಡ್ ಬನಿಯಾನ್ ಟ್ರೀ. ಪಂಚಾಯತ್ ಎಲ್ಲಿ ನಡೀತದೆ ಗೊತ್ತಿರಲ್ಲ, ಎಲ್ಲಿ? ಓಲ್ಡ್ ಬನಿಯಾನ್, ಅತ್ಯಂತ ಹಳೆಯದಾದ ಆಲದ ಮರದ ಕೆಳಗೆ. ಅಲ್ಗು ಸ್ಟುಡ್ ಅಪ್ ಅಂಡ್ ಸೇಡ್ಸ್. ಅಲ್ಗು ಎದ್ನಿತ್ ಹೇಳ್ತಾನೆ ರೀ. ದ ವಾಯ್ಸ್ ಆಫ್ ದ ಪಂಚ್ ಇಸ್ ದ ವಾಯ್ಸ್ ಆಫ್ ದ ಗಾಡ್. ಪಂಚನ ಹೇಳಿಕೆ ದೇವರ ಹೇಳಿಕೆ ಇದ್ದಂಗ ಅಂತ ಹೇಳ್ತಾನೆ ರೀ ಅಲ್ಗು ಚೌಧರಿ. ಲೆಟ್ ಸಾಹು ನಾಮಿನೇಟ್ ದ ಹೆಡ್ ಪಂಚ್. ಈಗ
ಯಾರು ಮಾಡಬೇಕೀಗ? ಪಂಚನನ್ನು ಯಾರು ಹೆಡ್ಡಾಗಿ ಮಾಡಬೇಕು? ಸಾಹು ಮಾಡಬೇಕು ಅಂತ ಹೇಳ್ತಾನೆ. ಯಾಕಂದ್ರೆ ಯಾರಿಗೆ ಅನ್ಯಾಯ ಆಗಿರ್ತದಲ್ಲ, ಯಾರಿಗೆ ಅವಕಾಶ ಇರ್ತದಲ್ಲ, ಅವರೇ ಹೆಡ್ ಪಂಚನನ್ನು ಆಯ್ಕೆ ಮಾಡೋದಿರ್ತದೆ. ಐ ವಿಲ್ ಅಬೈಡ್ ಬೈ ಹಿಸ್ ಡಿಸಿಷನ್. ನಾನು ಆ ಪಂಚನ ಒಂದು ನಿರ್ಧಾರಕ್ಕೆ, ತೀರ್ಪಿಗೆ ಬದ್ಧನಾಗಿರ್ತೀನಿ. ಅಬೈಡ್ ಬೈ ಅಂದರೆ ಬದ್ಧನಾಗಿರು. ಸಾಹು ಸಾ ಹಿಸ್ ಚಾನ್ಸ್ ಆ್ಯಂಡ್ ಪ್ರಪೋಸ್ ದ ನೇಮ್ ಆಫ್ ದ ಜುಮ್ಮನ್. ಇವನು ಚಾನ್ಸ್ ಸಿಕ್ಕಿದ್ದ ಅವಕಾಶ ಅಂತೇಳಿ ಯಾರು ಜುಮ್ಮನ್ ಶೇಖ್ ಮಾಡಬೇಕು. ಯಾಕಂದ್ರೆ ಅವಂಗ ಆಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ಅವ್ನು ಮಾಡಿ ಅಂದ್ರೆ ಇದು ಜಜ್ಮೆಂಟು ನನ್ನ ಪರವಾಗಿ ಆಗುತ್ತೆ, ನಾನು ದುಡ್ಡು ಕೊಡೋ ಹಾಗಿಲ್ಲ ಅಂತ ತಿಳ್ಕೊತಾನೆ. ಅದಕ್ಕೋಸ್ಕರ ಸಂಜು ಸಾಹು ಈಸ್ ರೆಡಿ ಟು ಅಪಾಯಿಂಟ್ ದ ಜಡ್ಜ್ ಆಫ್ ಜುಮ್ಮನ್ ಶೇಖ್. ಅಲ್ಗೂಸ್ ಹಾರ್ಟ್ ಸಾಂಕ್ ಆ್ಯಂಡ್ ಇ ಟರ್ನ್ಡ್ ಪೇಲ್. ಅವನ ಹೃದಯನೇ ಮುಳುಗಿ ಹೋಗ್ಬಿಡ್ತದೆ. ಆಯಿತು, ಜುಮ್ಮನ್ ಶೇಖನ್ ಮಾಡಿದಂದ್ರೆ ಇವ ನನಗನಕ ಮೊದಲೇ ಸೇಡ್ ತೀರ್ಸ್ಕೊಳ್ಬೇಕಂತ ಅವ್ನು ಕೂತಾನ, ನಾನಿಲ್ಲಿ ನನ್ನ ದುಡ್ಡು ಹೋಯ್ತು ಅಂತ ಅತ್ಯಂತ ಬೇಸರ ಪರಿಸ್ಥಿತಿಗೆ ಬರ್ತಾನ್ರಿ. ಯಾರು? ಅಲ್ಗು ಚೌಧರಿ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ್ರಿ. ದ ಮೂಮೆಂಟ್ ಜುಮ್ಮನ್ ಬಿಕೇಮ್ ದ ಹೆಡ್ ಪಂಚ್. ಹಾಗಾದ್ರೆ ಹೆಡ್ ಪಂಚ್ ಯಾರಾದರೂ? ಜುಮ್ಮನ್ ಶೇಖ್ ಆದ. ಹಿ ರಿಯಲೈಸ್ ದ ಹಿಸ್ ರೆಸ್ಪಾನ್ಸಿಬಿಲಿಟಿ. ತನ್ನ ಕರ್ತವ್ಯವನ್ನು ಮತ್ತೊಮ್ಮೆ ಅರಿತುಕೊಳ್ತಾನ್ರಿ, ಅರ್ಥ ಮಾಡ್ಕೊಳ್ತಾನ್ರಿ. ಏನದು? ಆ್ಯಸ್ ಎ ಜಡ್ಜ್ ಆ್ಯಂಡ್ ದ ಡಿಗ್ನಿಟಿ ಆಫ್ ಹಿಸ್ ಆಫೀಸ್. ಒಬ್ಬ ಜಡ್ಜ್ ಆಗಿ, ಜಡ್ಜ್ ಯಾರಿಗಪ್ಪ ಅಂದ್ರೆ ಒಬ್ಬ ದೇವರ ಪ್ಲೇಸನ್ನು ಕೊಡ್ತಾರೆ. ಅದನ್ನು ಆ ಗೌರವವನ್ನು, ಡಿಗ್ನಿಟಿ ಅಂದರೆ ಗೌರವವನ್ನು ಕಾಪಾಡಿಕೊಳ್ಬೇಕಂತೇಳಿ ತನ್ನ ಜಡ್ಜ್ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಇಲ್ಲಿ ಒಪ್ಕೊಳ್ತಾನೆ, ಅರಿತುಕೊಳ್ತಾನೆ. ಕುಡ್ ಹಿ ಸೀಟೆಡ್ ಇನ್ ದಟ್ ಹೈ ಪ್ಲೇಸ್ ಹ್ಯಾವ್ ಹಿಸ್ ರಿವೆಂಜ್ ನೌ. ಇಂಥ ಒಂದು ದೇವರ ಜಾಗದಲ್ಲಿ ಕೂತು ತನ್ನ ಸೇಡನ್ನು ತೀರಿಸ್ಕೊಳ್ಳೋದು ಸರಿನಾ ಅಂತ ಕೇಳ್ಕೊಳ್ತಾನೆ. ಹಾಗಾಗಿ he decided not to allow his personal feelings to come in the way of speaking the truth and doing the justice. ನ್ಯಾಯವನ್ನು ಹೇಳಬೇಕಾದ್ರೆ, ಸತ್ಯವನ್ನು ನುಡಿಬೇಕಾದ್ರೆ ಯಾವುದೇ ಒಂದು ನಮ್ಮ ಸ್ವಂತ ಪರ್ಸ್ನಲ್ ವೈಯಕ್ತಿಕ ಭಾವನೆಗಳನ್ನು, ದ್ವೇಷ, ಸಿಟ್ಟು, ಸೇಡುಗಳನ್ನು ಇಟ್ಕೋಬಾರ್ದು. ಯಾಕಂದ್ರೆ ಎಲ್ಲಕ್ಕಿಂತ ಮಿಗಿಲಾದದ್ದು ನ್ಯಾಯ. ಜಸ್ಟಿಸ್ ಅಬೌವ್ ದ ಸೆಲ್ಫ್ ಅಂತ ಟೈಟಲ್ ಕೊಟ್ಟಾರ ನೋಡ್ರಿ. ಇದನ್ನು ಅರಿತುಕೊಳ್ತಾನ್ರಿ, ಅರ್ಥ ಮಾಡ್ಕೊಳ್ತಾನ್ರಿ ಯಾರು? ಜುಮ್ಮನ್ ಶೇಖ್. ಬೋತ್ ಅಲ್ಗು ಆ್ಯಂಡ್ ಸಾಹು ಪ್ರೆಸೆಂಟೆಡ್ ದೇರ್ ಕೇಸಸ್. ಅಲ್ಗು ತನ್ನ ಸಮಸ್ಯೆಯನ್ನು ಹೇಳ್ತಾನೆ, ಸಾಹು ತನ್ನ ಸಮಸ್ಯೆಯನ್ನು ಹೇಳ್ತಾನೆ. ಅಲ್ಗುನ ಸಮಸ್ಯೆ ಏನು? ನಾನು ಎತ್ತು ಕೊಟ್ಟಿದ್ದೆ, ಅದು ಸತ್ತೋದೆ, ಇವು ನಂಗೆ ದುಡ್ಡು ಕೊಡಲಾಗ್ಯಾನ. ಸಾಹುನ ಸಮಯ ಇವು ಕೊಟ್ಟು ಎತ್ತು ಸರಿ ಇರಲಿಲ್ಲ, ಅದು ಸತ್ತೋಯ್ತು, ನಾ ಹೆಂಗೆ ಕೊಡಲಿ ದುಡ್ಡು? ದೆನ್ ಜುಮ್ಮನ್ ಸ್ಟುಡ್ ಅಪ್ ಆ್ಯಂಡ್ ಅನೌನ್ಸ್. ಅವಾಗ ಜುಮ್ಮನ್ ಶೇಖ್ ಎದ್ದಿತ್ಕೊಂಡು ಹೇಳ್ತಾ ನೋಡ್ರಿ ತೀರ್ಮಾನವನ್ನು, ತೀರ್ಪವನ್ನು. ಇಟ್ಸ್ ಅವರ್ ಒಪಿನಿಯನ್ ದ್ಯಾಟ್ ಸಾಹು ಶುಡ್ ಪೇ ಅಲ್ಗು ದ ಪ್ರೈಸ್ ಆಫ್ ದ ಬುಲಕ್. ಇದು ನಮ್ಮ ತೀರ್ಮಾನ, ಇದು ನನ್ನ ತೀರ್ಮಾನ. ಏನದು? ಈಗ ಆಲ್ರೆಡಿ ಅದು ವ್ಯವಹಾರ ಮುಗ್ದದ. ಅದಕ್ಕೋಸ್ಕರ ಅಲ್ಗು ಚೌಧರಿಗೆ ಸಂಜು ಸಾಹು ಆ ಒಂದು ಎತ್ತಿನ ದುಡ್ಡನ್ನು ಕೊಡಲೇಬೇಕು ಅಂತೇಳಿ ತೀರ್ಪನ್ನು ಕೊಡ್ತಾನ್ರಿ. ಯಾರು? ಜುಮ್ಮನ್ ಶೇಖ್. When Sahu bought the bullock, it suffered from no disability or disease. ಯಾವಾಗ ಸಂಜು ಸಾಹು ಇದನ್ನು ಕೊಂಡುಕೊಳ್ಳುವಾಗ ಆ ಎತ್ತಿಗೆ ಯಾವುದೇ ಒಂದು ರೋಗ ಇರಲಿಲ್ಲ, ಯಾವುದೇ ಒಂದು ಡಿಸಾಬಿಲಿಟಿ, ಕೈಯ ಕಾಲ ಮುರಿದಿರಲಿಲ್ಲ. ದ ಡೆತ್ ಆಫ್ ದ ಬುಲಕ್ ವಾಸ್ ಅನ್ಫಾರ್ಚುನೇಟ್ ಬಟ್ ಅಲ್ಗು ಕೆನಾಟ್ ಬಿ ಬ್ಲೇಮ್ಡ್ ಫಾರ್ ಇಟ್. ಎತ್ತು ಸತ್ತದ್ದು ದುರಾದೃಷ್ಟ, ಬಟ್ ಅಲ್ಗು ಕೊಟ್ಟಾನ, ಇದಕ್ಕೆ ಅಲ್ಗುನ್ನ ಬ್ಲೇಮ್ ಮಾಡೋ ಸರಿಯಲ್ಲ ಅಂತ ಜುಮ್ಮನ್ ಹೇಳ್ತಾ ನೋಡ್ರಿ. ಅಲ್ಗು ಕುಡ್ ನಾಟ್ ಕಂಟೈನ್ ಹಿಸ್ ಫೀಲಿಂಗ್ಸ್. ತನ್ನ ಭಾವನೆಗಳನ್ನು ಕಂಟ್ರೋಲ್ ಮಾಡಲಿಕ್ಕಾಗಲಿಲ್ಲ. ಹಿ ಸೇಡ್ ಲೌಡ್ಲಿ ವಿಕ್ಟ್ರಿ ಟು ದ ಪಂಚಾಯತ್. ಪಂಚಾಯತಿಗೆ ಜಯವಾಗಲಿ ಅಂತ ಹೇಳ್ತಾನೆ. ದಿಸ್ ಈಸ್ ಜಸ್ಟಿಸ್. ಇದೇ ನ್ಯಾಯ. ಗಾಡ್ ಲಿವ್ಸ್ ಇನ್ ದ ವಾಯ್ಸ್ ಆಫ್ ದ ಪಂಚ್. ದೇವರು ನಿಜವಾಗಿಯೂ ಪಂಚನ ಒಂದು ಮಾತಲ್ಲಿ ಇದ್ದಾನೆ. ಸೂನ್ ಆಫ್ಟರ್ ಜುಮ್ಮನ್ ಕೇಮ್ ಟು ಅಲ್ಗು, ಎಂಬ್ರೇಸ್ಡ್ ಹಿಮ್ ಆ್ಯಂಡ್ ಸೇಡ್. ಅವನನ್ನು ಅಪ್ಕೊಳ್ತಾನೆ, ಹೇಳ್ತಾನೆ ಜುಮ್ಮನ್. ಸಿನ್ಸ್ ದ ಲಾಸ್ಟ್ ಪಂಚಾಯತ್ ಐ ಹ್ಯಾಡ್ ಬಿಕಮ್ ಯುವರ್ ಎನಿಮಿ. ಕೊನೆಯ ಪಂಚಾಯಿತಿಯ ತೀರ್ಮಾನದಿಂದ ನಾನು ನಿನ್ನ ಶತ್ರು. ಟುಡೇ ಐ ರಿಯಲೈಸ್ಡ್ ವಾಟ್ ಇಟ್ ಮೀನ್ ಟು ಬಿ ಎ ಪಂಚ್. ಇವತ್ತು ನನಗೆ ಅರ್ಥ ಆಯಿತು ಪಂಚನ ಸ್ಥಾನಮಾನ ಏನು, ಪಂಚ ಅಂದರೆ ಹೇಗಿರಬೇಕು ಅನ್ನೋದು ನನಗೆ ಅರ್ಥ ಆಯಿತು. ಅದಕ್ಕೋಸ್ಕರ ನನ್ನ ನಿಜವಾಗಿದ್ದನ್ನೇ ನಾನಿಲ್ಲಿ ಯಾರು ಶತ್ರು ಮಿತ್ರ ನೋಡಲಿಲ್ಲ.
ಅದಕ್ಕೋಸ್ಕರ ನಿಜವಾದ ತೀರ್ಮಾನವನ್ನು ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಪಂಚ್ ನೌಸ್ ನೋ ಫ್ರೆಂಡ್ ಆರ್ ಎನ್ಮಿ ಬಟ್ ಓನ್ಲಿ ಜಸ್ಟಿಸ್. ಒಬ್ಬ ಪಂಚು ಶತ್ರು ಮತ್ತು ಮಿತ್ರವನ್ನು ನೋಡೋದಿಲ್ಲ, ನ್ಯಾಯವನ್ನು ಮಾತ್ರ ನೋಡ್ತಾನೆ. ಲೆಟ್ ನೋ ಒನ್ ಡೆವಿಯೇಟ್ ಫ್ರಾಮ್ ದ ಪಾತ್ ಆಫ್ ಜಸ್ಟಿಸ್ ಆ್ಯಂಡ್ ಟ್ರುತ್ ಆಫ್ ಫ್ರೆಂಡ್ಶಿಪ್ ಆರ್ ಎನಿಮಿಟಿ. ಯಾರೂ ಕೂಡ ಈ ಒಂದು ನ್ಯಾಯವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಅದಕ್ಕೆ ಸತ್ಯ ಸತ್ಯನೇ, ನ್ಯಾಯ ನ್ಯಾಯನೇ. ಇದಕ್ಕೆ ಯಾವುದೇ ಒಂದು ಮಿತ್ರ, ಗೆಳೆತನ, ಶತ್ರುತನ ಯಾವುದೂ ಮಿಗಿಲಾದದ್ದಿಲ್ಲ. ಮೊದಲು ನ್ಯಾಯ ಮತ್ತು ಸತ್ಯಕ್ಕೆ ನಾವು ಬೆಲೆ ಕೊಡಬೇಕಂತೇಳಿ ಜುಮ್ಮನ್ ಶೇಖ್ ಹೇಳ್ತಾನೆ. ಅಲ್ಗು ವಾಸ್ ಆಲ್ಸೋ ಇನ್ ಟಿಯರ್ಸ್. ಅಲ್ಗು ಚೌಧರಿ ಕಣ್ಣೀರಲ್ಲೇ ಮುಳುಗಿರ್ತಾನೆ. ಹೀಸ್ ಟಿಯರ್ಸ್ ವಾಶ್ಡ್ ಅವೇ ಆಲ್ ದ ಡರ್ಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದೆಮ್. ಆ ಕಣ್ಣೀರು ಅವ್ರು ಏನು ದ್ವೇಷ ಇತ್ತಲ್ಲ, ಶತ್ರುತ್ವ ಇತ್ತಲ್ಲ, ಎಲ್ಲನೂ ಕೂಡ ತೊಳ್ಕೊಂಡು ಹೋಗ್ಬಿಡ್ತು. ಮೊದಲಿನ ಹಾಗೆ ಅವ್ರು ಫ್ರೆಂಡ್ಸ್ ಆಗಿದ್ರು, ಮತ್ತು ಫ್ರೆಂಡ್ಶಿಪ್ಪು ಕೊನೆಯ ತನಕ ಉಳ್ಕೊಳ್ತು ಅಂತ ಹೇಳ್ತಾ, ಐ ಹೋಪ್ ಈ ಸ್ಟೋರಿ ಎಂಡ್ ಆಯಿತು, ಮುಗಿದು ಹೋಯಿತು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ, ನ್ಯಾಯಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅನ್ನೋದನ್ನು. ಓಕೆ, ನಿಮ್ಗೆ ಅರ್ಥ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿರಿ. ಯಾಕಂದ್ರೆ ಅವ್ರಿಗೆ ಕೂಡ ಯೂಸ್ಫುಲ್ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಅಂತ ಹೇಳ್ತಾ, ಆ್ಯಂಡ್ ಇಫ್ ಯು ಡಿಡೆಂಟ್ ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್, ಯು ಕ್ಯಾನ್ ಸಬ್ಸ್ಕ್ರೈಬ್ ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಅವರ್ ಮೋಟಿವೇಶನ್ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ next class I will come with that in the next video. It is the helpful to you. Okay, thank you so much. See you in the next class. Okay, bye.